ಈ ಒಂದು ಘಟನೆಯನ್ನು ನೋಡಿದಂತಹ ಪ್ರತ್ಯಕ್ಷದರ್ಶಿ ನಮ್ಮ ಜೊತೆಗಿದ್ದಾರೆ. ಸರ್, ತಾವು ಇಲ್ಲೇ ಯಾವಾಗಲೂ ಅರಮನೆ ಬಳಿ ಇರುವಂಥದ್ದು, ಏನಾಯಿತು ಅಂತ? ಸರ್, ಇಲ್ಲೇ ನಿಂತಿದ್ದೆ ನಾನು. ಇಲ್ಲೇ ನಿಂತಿರುವಾಗ ಅವನು ಬೆಲನ್ ಮಾರ್ಕೊಂಡು ಆ ಕಡೆಯೂ ಬರ್ತಾ ಇದ್ದ. ಅವನು ಬೆಲನ್ ಮೇಲೆ ಬಿಡ್ತಾರಲ್ಲ, ಬೆಲನ್ನು ಬಿಡ್ಕೊ ಬರ್ಬೇಕಾದ್ರೆ ಇವರು ಆ ಕಡೆ ಇವರೆಲ್ಲ ಎಜಮಿಷನ್ಗೆ ಹೋಗಕ್ಕೆ ಪಾಸ್ ಆಗ್ತಾಯಿದ್ರಲ್ಲ. ಅದು ಹೋಯ್ತಿದ್ನಲ್ಲ, ಅದು ಗ್ಯಾಸು ಬ್ಲಾಸ್ಟ್ ಆಗೋಯ್ತು ಸರ್. ಅದು ಸಿಲಿಂಡ್ರು ಬ್ಲಾಸ್ಟ್ ಆಗೋಯ್ತು. ಬ್ಲಾಸ್ಟ್ ಆದಮೇಲೆ ಒಂದು 3 ಜನ ಕೆಳಗಡೆ ಬಿದ್ದು ಇದಾಗ್ಬಿಟ್ರು. ಎತ್ತಕ್ಕೆ ಓಡೋದ್ರೆ ಅದು ನಮಗೊಂಥರ ಕರೆಂಟ್ ಹೊಡೆದಂಗೆ ಆಗೋಯ್ತು. ಬಿಟ್ಬಿಟ್ಟು ಓಡ್ ಬಂದ್ಬಿಟ್ಟು ಈ ಕಡೆಗೆ ಬಿಟ್ಬಿಟ್ಟು ಬಂದಮೇಲೆ ನಾವು ಈ ಕಡೆ ನಿಂತ್ಕೊಬಿಟ್ಟೆ. ಆಮೇಲೆ ಇವರೆಲ್ಲ ಪೊಲೀಸ್ನವರು ಇವರೆಲ್ಲ ಬಂದರು. ಆ ಕಡೆ ನಾವು ಆ ಕಡೆ ಚಲಾಪಲಿ ಆದ ಸರ್, ಅಷ್ಟೇ. ನೀವು ಅರಮನೆ ಬಳಿ ಯಾವಾಗಲೂ ಇರ್ತೀರಾ ಅಥವಾ ದಿನ ಇಲ್ಲೇ ಮಾರಾಟ ಮಾಡ್ತಾ ಇದ್ದ ಅಥವಾ ಹೇಗೆ ಅಂತ? ಯಾವಾಗಲೂ ಇಲ್ಲೇ ಇರ್ತೀನಿ ಸರ್. ಇಲ್ಲ, ಯಾವಾಗಲೂ ಇಲ್ಲಿ ಇರೋಲ್ಲ. ಅವ್ನು ಆ್ಯಕ್ಚುಲಿ ಪಾಸ್ ಆಯ್ತಾ ಇದ್ದ. ಅವ್ನು ವ್ಯಾಪಾರ ಮಾಡ್ಕೊಂಡು ರೋಡಲ್ಲಿ ಹೋಗ್ತಾ ಇದೆ ಸರ್. ಅವನು ಇಲ್ಲಿ ಯಾವಾಗಲೂ ಮಾರೋನಲ್ಲ ಅವನು. ಇಲ್ಲ ಸರ್, ಬ್ಲಾಸ್ಟ್ ಆಗಿರೋ ಸರ್. ಕ್ರಿಸ್ಮಸ್ಸು ಸ್ವಲ್ಪ ಜನ ಕಮ್ಮಿ ಅಲ್ಲ, ಸ್ವಲ್ಪ ಕಮ್ಮಿ ಇತ್ತು. ಎಂಡಿಂಗ್ ಟೈಮ್ ಅಲ್ವಾ, ಎಲ್ಲ ಮುಗಿಸ್ಕೊಂಡು ಪಾಸ್ ಆಗಿಬಿಟ್ಟು ಒಳಗಡೆ ಪ್ರೋಗ್ರಾಮ್ಗಳಿತ್ತಲ್ಲ, ಒಳಗಡೆ ಪ್ರೋಗ್ರಾಮ್ ಇತ್ತು, ಎಲ್ಲ ಹೊಂಟೋದ್ರು. ಇವರು ಎಜುಮಿಷನ್ಗೆನ್ನ ಮೂಮೆಂಟಲ್ಲಿ ಇವರೆಲ್ಲ ಪಾಸ್ ಆಗ್ತಾಯಿದ್ರು. ಇವ್ರು 4-5 ಜನ ಹಿಂಗೆ ಪಾಸ್ ಆಗ್ತಾಯಿದ್ರು. ಆವಾಗ ಅವನು ಇದು ಪ್ಯಾರಾಕೆಟ್ ಯಾವಾಗಲೂ ಕಟ್ಟಿರ್ತದೆ, ಇದು ದಾರ ಹಾಕಿ ಪ್ಯಾರಾಕೆಟ್ ಕಟ್ಟಿರ್ತದೆ. ಅವನು ಆ ಕಡೆ ಮೂಮೆಂಟಲ್ಲಿ ಬರ್ತಾ ಇದ್ದ, ಅದು ಬ್ಲಾಸ್ಟ್ ಆಗಿದೆ ಸರ್. ಬಂದಾಗ ಪರಿಸ್ಥಿತಿ ಹೇಗಿತ್ತು ಅಂತ? ಸರ್, ಇಲ್ಲಿ ಬಂದಾಗ ನಮ್ಗೇನು ಗೊತ್ತಿಲ್ಲ ಮಾಹಿತಿ. ಇಲ್ಲಿ ಪೂರ್ತಿ ಪೊಲೀಸ್ನವರೆಲ್ಲ ಫುಲ್ ಕ್ರೌಡ್ ಆಗ್ಬಿಟ್ಟಿದ್ರು ಸರ್. ಏನು ಮಾಹಿತಿ ಅಂತ ನಂಗೆ ಗೊತ್ತಿಲ್ಲ. ನನ್ನ ಆಟೋಗೆ ಬತ್ತಿದಂಗೆ ಹಿಂಗೆ, ಯಾಕಂದರೆ ವೆಹಿಕಲ್ ಎಲ್ಲ ಓಡಾಡ್ತಿದ್ದು, ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು, ವೆಹಿಕಲ್ಗಳೆಲ್ಲ ಹೋಗ್ತಿದ್ದಲ್ಲ. ಅರ್ಜೆಂಟಿಗೆ ಅವರು ನನ್ನ ಆಟೋಗೆ ಹತ್ತಿ ಕಳಿಸಿದ್ರು ಸರ್, ಅಷ್ಟೇ. ಎಷ್ಟು ಜನಕ್ಕೆ ಗಾಯ ಆಗಿತ್ತಲ್ಲಿ ಅಂತ? ನನ್ನ ಆಟೋದಲ್ಲೇ ಒಬ್ಬರೇ ಬಂದಿದ್ದೆ ಸರ್. ಮಗು ಎಲ್ಲ ನಾರ್ಮಲ್. ಮಗುನು ಕರ್ಕೊಂಡು ಹೋದೆ ನಾನು. ಇಲ್ಲ ಸರ್, ಅಲ್ಲ, ಅವ್ರು ಹೇಳಿದ್ದು ನನಗೆ. ಆಟೋದಲ್ಲಿ ಈಗ ಕರ್ಕೊಂಡು ಹೋದ್ನಲ್ಲ ಒಬ್ರು ಪೇಷಂಟ್ನ, ಅವರು ನಮ್ಮ ಅಕ್ಕ ಡೆತ್ ಆಗಿದ್ದಾರೆ ಅಂತ ಹೇಳಿದ್ದು. ಅವ್ರು ಹೇಳಿದ್ದು. ಇದು ಏನು ಆಟೋ ಚಾಲಕ ಅಥವಾ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಸೇರಿಸಿದ್ರು ಅಂದ್ರೆ, ಈ ಒಂದು ರಸ್ತೆಯಲ್ಲಿ ಬರ್ತಾ ಇದ್ರು ಘಟನೆ ನಡೆದಂತ ಸಂದರ್ಭದಲ್ಲಿ ಅಗತ್ಯಕ್ಕೆ ಸಂದರ್ಭದಲ್ಲಿ ಅದನ್ನು ನಿಲ್ಲಿಸಿ ಅವ್ರನ್ನ ಒಂದು ಕರ್ಕೊಂಡೋಗಿ ಅಲ್ಲಿ ಸೇರಿಸುವಂಥ ಕೆಲಸವನ್ನು ಮಾಡಿದರು. ಅವ್ರು ಹೇಳುವಂಥ ಪ್ರಕಾರ ಒಂದು ಸ್ಫೋಟ ಆಯಿತು, ಹಾಗಾಗಿ ಅದರಲ್ಲಿ ಗಾಯಾಳುಗಳಾಗಿದ್ದಾರೆ ಅಂತೇಳಿ. ಸೊ ಈ ಹಿನ್ನೆಲೆಯಲ್ಲಿ ಅವರು ಆಸ್ಪತ್ರೆಗೆ ತಗೊಂಡೋಗಿ ಸೇರಿಸಿದರೆ, ಸದ್ಯದ ಪರಿಸ್ಥಿತಿಯಲ್ಲಿ ಈ ಒಂದು ಘಟನೆಯಲ್ಲಿ ಒಬ್ಬರು ಸಾವನ್ನಪ್ಪಿದ್ದಾರೆ, ಮತ್ತೊಬ್ಬರು ಬೆಂಗಳೂರು ಮೂಲದವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರ ಸ್ಥಿತಿ ಚಿಂತಾಜನಕವಾಗಿದೆ. ಮತ್ತೆ 3 ಸಹ ಗಾಯಗೊಂಡು ಅವರನ್ನ KR ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಗಂಭೀರವಾಗಿ ಗಾಯಗೊಂಡಂಥವ್ರನ್ನ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಪೊಲೀಸ್ ಆಯುಕ್ತರಾದಂತಹ ಸೀಮಾ ಲಾಟ್ಕರ್ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಸುಮಾರು 8:30 ಗಂಟೆಗೆ ಈ ಜಯಮಾರ್ತಾಂಡ ಗೇಟ್ ಮುಂದೆ ಹೀಲಿಯಂ ಬಲೂನ್ ಮಾರ್ತಾರೆ ಇಲ್ಲಿ ಸೈಕಲಲ್ಲಿ. ಸೊ ಅದಕ್ಕೇನು ಹೀಲಿಯಂ ಬಲೂನ್ಗೆ ಗ್ಯಾಸ್ ತುಂಬ್ತಾರೆ, ಅದು ಸ್ಮಾಲ್ ಸಿಲಿಂಡರ್ ಇತ್ತು. ಅದು ಬ್ಲಾಸ್ಟ್ ಆಗಿಬಿಟ್ಟು ಅದು ಯಾರು ಮಾರ್ತಾಯಿದ್ರು ಅವ್ರದ್ದು ಡೆತ್ ಆಗಿದೆ. ಬಟ್ ಅಲ್ಲಿ ಮತ್ತೆ ಮುಂದೆಯಿಂದ ಹೋಗ್ತಾ ಇರೋರು ಮತ್ತು ಅಲ್ಲಿ 5 ಜನಕ್ಕೆ ಈಗ ಗಾಯ ಆಗಿದೆ. ಸೊ ಅವ್ರದ್ದು ವಿಚಾರಣೆ ನಾವು ಮಾಡ್ತೀವಿ ಏನಾಗಿತ್ತು ಅಂತ ಹೇಳಿ. ಬಟ್ ಇದು ನಡೆದ ಘಟನೆ. ಅದು ಗುರುತಿನ ಆಗಿಲ್ಲ, ಮತ್ತೆ ಮಾಡಿ ಹೇಳ್ತೀವಿ ಅದನ್ನ ಏನು ಡೀಟೇಲ್ಸ್. ಗಾಯಗಳದೆಲ್ಲ ಹೆಸರು ಸಿಕ್ಕಿದೆ. ಒಬ್ಬರು ಸೀರಿಯಸ್ ಇದ್ದಾರೆ, ಒಬ್ಬರು ನಂಜನಗೂಡವರು, ಒಬ್ಬರು ಬ್ಯಾಂಗ್ಳೂರಿಂದ ಬಂದಿದ್ದಾರೆ ಅಂತ ಹೇಳ್ತಾರೆ.